ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ಅಂದಂಗಾಯ್ತು. ಆ ಲೇಡಿ ಸತ್ತ ಮೇಲೂ ತುಂಬಾ ಜನಕ್ಕೆ ಉಪಯೋಗ ಆಗಿದ್ದಾರೆ. ಸಾವಿನಲ್ಲೂ ಸಾರ್ಥಕತೆ ಅಂತೀವಲ್ಲ, ಇದೇ ಅಲ್ವಾ ಡಾಕ್ಟ್ರೆ? ನೀವು ಕೊನೆ ಸರಿ ಅವ್ರ ಮುಖ ನೋಡೋ ಹಾಗಿದ್ರೆ ನೋಡ್ಕೊಂಡ್ಬಿಡ್ಬೋದು. ದೇಹನ ಬೇರೆ ಆಸ್ಪತ್ರೆಗೆ ಕಳಿಸ್ಕೊಡ್ಬೇಕು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಅಮ್ಮ ಅಚ್ಚು, ಕೊನೆದಾಗ ಒಂದ್ಸಲ ಅವ್ರ ಮುಖ ನೋಡ್ಕೊಂಬಂದ್ಬಿಡೋಣ ಬಾಕಂದ. ಇಲ್ಲಣ್ಣ, ನನ್ನ ಕೈಲಾಗಲ್ಲ. ನೀನು ಹೋಗಿ ನೋಡ್ಕೊಂಬ. ಅಚ್ಚು, ಕೊನೆ ಸತಿ ಒಂದೇ ಒಂದ್ ಸರ್ತಿ ಅವ್ರ ಮುಖ ನೋಡ್ಕೊಂಬರೋಣ ಬಾ. ಅದಕ್ಕೆ ಪ್ಲೀಸ್, ಅದಕ್ಕೆ ನನಗೆ ನಿಜವಾಗ್ಲೂ ಆಗಲ್ಲ. ಸುಮತಿ, ನೀವು ಹೋಗಿ. ಇವತ್ತಿನ ದಿನ ಮಾತ್ರ ನಮ್ದು, ಹಾಗನ್ಕೊಂಡು ಬದುಕ್ಬಿಡ್ಬೇಕು. ನಾಳೆಗೋಸ್ಕರ ಏನನ್ನೂ ಉಳಿಸ್ಬಾರ್ದು. ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲೂ ಹೋಗಲ್ಲ. ನಮ್ಮ ಅಚ್ಚು ಹತ್ರನೇ ಇರ್ತೀನಿ. ನಿಮ್ಮಷ್ಟು ಹುಷಾರಾಗಿ ನೋಡ್ಕೊಳ್ದೇ ಇರಕ್ಕಾಗ್ಬೋದು, ಆದ್ರೆ ಜೋಪಾನವಾಗಿ ನೋಡ್ಕೋತೀನಿ. ಮಂತ್ರ, ಯಾಕೆ ಟೆನ್ಷನಲ್ಲಿದ್ಯಾ? ಟೆನ್ಷನ್ ಇಲ್ಲದೆ ಇರುತ್ತೇನೆ. ಆ ಶಾಂತಿ ಟ್ರಾವೆಲ್ ಏಜೆನ್ಸಿವರೆಗೂ ಹುಡ್ಕೊಂಡ್ ಬಂದಿದ್ದಾಳೆ. ಹೌದು, ಬಂದ್ಲು. ಅವ್ರಿಗೆ ರೂಟ್ ಚೇಂಜ್ ಮಾಡಿ ಬಿಟ್ಟಿಯಲ್ಲ. ಕೈಕಾಲು ಮುರಿಸ್ಬೇಕು ಅಂತ ನೀನು ಪ್ಲ್ಯಾನ್ ಮಾಡಿದೆ. ಆದರೆ ಅದರಲ್ಲೊಬ್ಳು ಗೊಟಕ್ ಅಂದ್ಬಿಟ್ಲು. ಆದರೆ ಮಂತ್ರ, ಇದರಲ್ಲಿ ಕನ್ಫ್ಯೂಷನ್ ಆಗೋಂಥ ವಿಷಯ ಏನು ಗೊತ್ತಾ? ಯಾರಿಗೂ ಹೇಳ್ದೆ ಕೇಳ್ದೆ ರತ್ನಮ್ಮ ಅವ್ರನ್ನ ಸೀಕ್ರೆಟ್ ಆಗಿ ಎಲ್ಲಿವರೆಗೂ ಆ ಶಾಂತಿ ಹೆಂಗ್ ಕರ್ಕೊಬಂದ್ಲು? ಅವಳಿಗೆ ನಮ್ಮ ಸೋರ್ಸ್ ಹೆಂಗ್ ಸಿಕ್ತು? ಅದೆಲ್ಲ ಒಂದು ಪ್ರಶ್ನೆನೇನೆ. ಅದೆಲ್ಲ ಬಿಡು. ರತ್ನಮ್ಮ ಸತ್ತು ತಾನೆ, ಬಿಟ್ಟಾಕು. ಆ ದುಃಖದಿಂದ ಶಾಂತಿ ಹೊರಗಡೆ ಬರಕ್ಕೆ ತುಂಬಾ ಟೈಮ್ ತಗೋತಾಳೆ. ಆದ್ರೆ ಅದರಿಂದ ಹೊರಗಡೆ ಬಂದು ಮತ್ತೆ ಇನ್ವೆಸ್ಟಿಗೇಷನ್ ಎಲ್ಲಿಂದ ಶುರು ಮಾಡ್ತಾಳೆ ಗೊತ್ತಾ? ಆ ಟ್ರಾವೆಲ್ ಏಜೆಂಟಿಂದಾನೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಅದೇನು ದೊಡ್ಡ ವಿಷಯನ ಮಂತ್ರ? ಟ್ರಾವೆಲ್ ಏಜೆಂಟ್ ಕೇಳಿ ಮತ್ತೆ ದಾರಿ ತಪ್ಪಿಸಿದ್ರೆ ಆಯ್ತು. ಅದೆಲ್ಲ ಹಳೆ ಪ್ಲಾನು, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಆದ್ರೆ ಏಯ್, ಸುಮ್ನೆ ಹೋಗೆ. ನೋಡು ಅಲ್ಲಿ ಹೀಗೆಲ್ಲ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂದೆ. ಮೇಡಮ್, ಹಾಗಲ್ಲ ಮೇಡಮ್. ಮಾನವೀಯತೆ ಇಟ್ಕೊಳ್ಳಿ ಮೇಡಮ್.